ಶನೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿಗೆ ದಾನಿಗಳಿಂದ ಸಹಕಾರ ಬೇಕಾಗಿದೆ. ಅನಂತ ಪದ್ಮನಾಭ ದೀಕ್ಷಿತ್. ಕೋಲಾರ. ದ್ವಾರಬಾಗಿಲು, ನೆಲಹಾಸಿಗೆ, ಕಿಟಕಿಗಳು, ಕಲ್ಲಿನ ಕಟ್ಟಡ, ದೇವಸ್ಥಾನ ಮೇಲೆ ಚಾವಣಿ ಸೇರಿದಂತೆ ದೇವಸ್ಥಾನದ ಅಭಿವೃದ್ಧಿಯ ಹಲವಾರು ಕಾಮಗಾರಿಗಳು ಬಾಕಿ ಇದ್ದು, ಸ್ಥಳೀಯ ಸಮಾಜ ಸೇವಕರು ದೇವಸ್ಥಾನದ ಕಡೆ ಗಮನವರಿಸಿ ಸಹಾಯ ಮಾಡುವ ಮೂಲಕ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ದೇವಸ್ಥಾನ ಆಗಮಿಕರು ಮತ್ತು ಪ್ರಧಾನ ಅರ್ಚಕರಾದ ಅನಂತ ಪದ್ಮನಾಭ ದೀಕ್ಷಿತ್ ಅವರು ಜಿಲ್ಲೆ ಜನತೆಯಲ್ಲಿ ಮನವಿ ಮಾಡಿದರು. ನಗರದ ನಚಿಕೇತ ನಿಲಯ ಹಾಸ್ಟೆಲ್ ಪಕ್ಕದಲ್ಲಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಸ್ವಾಮಿಯನ್ನ ವರ್ಷಕ್ಕೆ ಒಂದು ಬಾರಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡುತ್ತೇವೆ. ಕೋಟೆ, ಕುರುಬರಪೇಟೆ, ದೊಡ್ಡಪೇಟೆ ಹಾಗೂ ಬ್ರಾಹ್ಮಣರ ಬೀದಿ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ದೇವೆ. ಯಾವುದೇ ಅಡೆತಡೆ ಇಲ್ಲದೆ ಮೆರವಣಿಗೆ ಅದ್ದೂರಿಯಾಗಿ ಸಾಗಿತು. ಹೂವಿನಿಂದ ದೇವರಿಗೆ ವಿಶೇಷವಾದ ಅಲಂಕಾರ ಮಾಡಲಾಗಿತ್ತು. ಸಕಲ ಭಕ್ತಾದಿಗಳು ದೇವರನ್ನು ನೋಡಲು ಪೂಜಾ ಸಾಮಗ್ರಿಗಳೊಂದಿಗೆ ಸ್ವಾಗತ ಕೋರಿದ್ದರು. ವರ್ಷದಿಂದ ವರ್ಷ ಪಲ್ಲಕ್ಕಿ ಉತ್ಸವ ಬಹಳ ವಿಜೃಂಭಣೆಯಿಂದ ಮಾಡುತ್ತೇವೆ. ಪ್ರತಿ ವರ್ಷವೂ ತಪ್ಪದೇ ಈ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೇವೆ. ಅದೇ ರೀತಿ ಈ ಬಾರಿ ವೀರಗಾಸೆ, ಡೊಳ್ಳು ಕುಣಿತ, ಹೂವಿನ ಪಲ್ಲಕ್ಕಿ, ವಾದ್ಯಗೋಷ್ಠಿ ಜೊತೆಗೆ ಪಟಾಕಿ ಸಂಭ್ರಮ ಅದ್ದೂರಿಯಾಗಿ ನಡೆದಿದೆ. ದೇವರ ದರ್ಶನ ಪಡೆದು ಮೆರವಣಿಗೆಗೆ ಸಹಕರಿಸಿದ ಎಲ್ಲಾ ಭಕ್ತಾದಿಗಳಿಗೂ ಧನ್ಯವಾದಗಳು ಎಂದರು.